ನಮಸ್ಕಾರ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ಗಣೇಶನು ಚಂದ್ರನಿಗೆ ಯಾವ ಕಾರಣಕ್ಕಾಗಿ ಶಾಪವನ್ನು ನೀಡಿದ ಮತ್ತು ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡಿದರೆ ಏನಾಗುತ್ತದೆ. ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡಿ ಎಷ್ಟೆಲ್ಲ ಕಷ್ಟ ಅನುಭವಿಸಿದೆ ಗೊತ್ತಾ. ಈ ಎಲ್ಲದರ ಬಗ್ಗೆ ಇಂದು ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಒಮ್ಮೆ ಕುಬೇರ ದೇವನು ದೇವಲೋಕದಲ್ಲಿ ಅತಿ ದೊಡ್ಡ ಔತಣಕೂಟವನ್ನು ಏರ್ಪಡಿಸಿದ್ದನು. ಈ ಔತಣಕೂಟಕ್ಕೆ ಎಲ್ಲ ದೇವಾನುದೇವತೆಗಳಿಗೆ ಆಹ್ವಾನವನ್ನು ನೀಡಲಾಗಿತ್ತು. ಈ ಔತಣಕೂಟದಲ್ಲಿ ವಿಘ್ನ ವಿನಾಯಕನು ಕೂಡ ಭಾಗಿಯಾಗಿದ್ದನು. ಗಣೇಶನಿಗೆ ಎನ್ನುವುದು ಎಂದರೆ ತುಂಬಾ ಇಷ್ಟ. ಈ ಕಾರಣಕ್ಕಾಗಿ ಗಣೇಶನಿಗೆ ವಿಶೇಷ ಸತ್ಕಾರವನ್ನು ನೀಡಿದ್ದರು. ಈ ಔತಣಕೂಟದಲ್ಲಿ ವಿಶೇಷ ಸಿಹಿ ತಿಂಡಿ ಮತ್ತು ವಿಶೇಷ ಭಕ್ಷ್ಯ ಭೋಜನವನ್ನು ಏರ್ಪಡಿಸಲಾಗಿತ್ತು. ಗಣೇಶನು ಈ ಔತಣಕೂಟದಲ್ಲಿ ಮಾಡಿದ್ದ ಎಲ್ಲಾ ಸಿಹಿ ತಿಂಡಿಗಳ ಮೇಲೆ ಆಸೆ ಹೆಚ್ಚಾಗಿ ಹೊಟ್ಟೆ ಊದಿಕೊಳ್ಳುವಷ್ಟು ತಿಂದು ಬಿಟ್ಟನು. ನಂತರ ಗಣೇಶನು ಈ ಔತಣಕೂಟವನ್ನು ಮುಗಿಸಿ ತನ್ನ ವಾಹನ ಇಲಿಯ ಮೇಲೆ ಕೈಲಾಸದ ಕಡೆ ಹೊರಟನು. ಮಧ್ಯರಾತ್ರಿ ಕಾಡಿನ ಮಧ್ಯೆ ಹೋಗುತ್ತಿರುವಾಗ ಒಂದು ಹಾವು ಗಣೇಶನಿಗೆ ಅಡ್ಡ ಬಂದು ಕೆಳಗೆ ಬಿಡುತ್ತಾನೆ. ಹೀಗೆ ಕೆಳಗೆ ಬಿದ್ದ ಗಣೇಶನನ್ನು ನೋಡಿ ಆಕಾಶದಲ್ಲಿದ್ದ ಚಂದ್ರನು ಜೋರಾಗಿ ನಗುತ್ತಾನೆ. ಇದನ್ನು ನೋಡಿದ ಗಣೇಶನು ಹಾವನ್ನು ಎತ್ತಿಕೊಂಡು ತನ್ನ ಹೊಟ್ಟೆಗೆ ಬಿಗಿಯಾಗಿ ಬಿಗಿದುಕೊಂಡು ಚಂದ್ರನಿಗೆ ಶಾಪವನ್ನು ನೀಡುತ್ತಾನೆ. ಚಂದ್ರ, ನೀನು ಆಕಾಶದಿಂದ ಮಾಯವಾಗಿ ನಿನ್ನ ಹೊಳಪು ಕಳೆದು ಹೋಗಲಿ ಎಂದು ಶಾಪವನ್ನು ನೀಡಿದನು. ಇದನ್ನೆಲ್ಲ ನೋಡಿ ಗಾಬರಿಗೊಂಡ ಚಂದ್ರನು ಭಯದಿಂದ ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳಿದನು. ಇದಕ್ಕೆ ಗಣೇಶನು, ನನ್ನ ಶಾಪವನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಆದರೆ ಈ ಶಾಪವನ್ನು ಕಡಿಮೆ ಮಾಡಬಹುದು ಎಂದು ಚಂದ್ರನಿಗೆ ಹೇಳುತ್ತಾನೆ. ನೀನು ತಿಂಗಳಲ್ಲಿ ಪ್ರತಿದಿನ ಹಂತ ಹಂತವಾಗಿ ಕಾಣಿಸುತ್ತಾ ಒಂದು ದಿನ ಸಂಪೂರ್ಣವಾಗಿ ಕಾಣುತ್ತೀಯ, ನಂತರ ಪ್ರತಿದಿನ ಹಂತ ಹಂತವಾಗಿ ಕಡಿಮೆಯಾಗಿ ಕಾಣಿಸುತ್ತಾ ಒಂದು ದಿನ ಸಂಪೂರ್ಣವಾಗಿ ಕಾಣಿಸದಂತೆ ಆಗುತ್ತೆಯೇ ಎಂದು ಚಂದ್ರನಿಗೆ ನೀಡಿದ ಶಾಪವನ್ನು ಕಡಿಮೆ ಮಾಡುತ್ತಾನೆ. ಈ ಶಾಪದ ಕಾರಣ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸೃಷ್ಟಿಯಾದವು ಎಂದು ಹೇಳುತ್ತಾರೆ. ಗಣೇಶನು ಚಂದ್ರನಿಗೆ ಭಾದ್ರಪದ ಶುಕ್ಲದ ಚೌತಿಯಂದು ನಿನ್ನ ಯಾರ್ಯಾರು ನೋಡುತ್ತಾರೋ ಅವರಿಗೆ ಅಶುಭವಾಗುತ್ತದೆ ಮತ್ತು ಅವರ ಮೇಲೆ ಅಪವಾದ ಬರುತ್ತದೆ ಎಂದು ಹೇಳುತ್ತಾನೆ. ನಾವೇನಾದರೂ ಗಣೇಶ ಚೌತಿಯ ದಿನ ಚಂದ್ರನನ್ನು ನೋಡಿದರೆ ನಮ್ಮ ಮೇಲೆ ಅಪವಾದ ಬರುತ್ತದೆ. ನಮಗೆ ಬರುವ ಅಪವಾದವನ್ನು ತಪ್ಪಿಸಿಕೊಳ್ಳಲು ಶ್ರೀಕೃಷ್ಣನ ಶಮಂತಕ ಮಣಿಯ ಕಥೆಯನ್ನು ಕೇಳಬೇಕು. ನಾವು ಈ ಕಥೆಯನ್ನು ಕೇಳಿದರೆ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಿದ ಅಪವಾದವೆಲ್ಲ ಕಳೆದು ಹೋಗುತ್ತದೆ. ಒಮ್ಮೆ ಶ್ರೀಕೃಷ್ಣನು ಗಣೇಶ ಚೌತಿಯ ದಿನ ಚಂದ್ರನನ್ನು ನೋಡಿದರೆ ಏನಾಗುತ್ತದೆ ಎಂದು ಎಲ್ಲರಿಗೂ ತಿಳಿಸಲು ಸ್ವತಃ ತಾನೇ ಚಂದ್ರನನ್ನು ನೋಡಿ ಸುಳ್ಳು ಆರೋಪವನ್ನು ತನ್ನ ಮೇಲೆ ಎಳೆದುಕೊಳ್ಳುತ್ತಾನೆ. ಸಾಮಾನ್ಯ ಜನರೇ ಆಗಲಿ ಅಥವಾ ಸಾಕ್ಷಾತ್ ಭಗವಂತನೇ ಆಗಲಿ ಚೌತಿಯ ಅಪವಾದದಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ತೋರಿಸಿಕೊಡುತ್ತಾನೆ. ದ್ವಾಪರ ಯುಗದಲ್ಲಿ ಯಾದವ ರಾಜ್ಯವನ್ನು ಸತ್ರಾಜಿತ ಮಹಾರಾಜ ಆಡಳಿತ ಮಾಡುತ್ತಿರುತ್ತಾನೆ. ಈ ಸತ್ರಾಜಿತನು ಸೂರ್ಯನ ಪರಮ ಭಕ್ತ. ಸೂರ್ಯ ದೇವನ ಕೃಪೆಯಿಂದ ಶಮಂತಕ ಮಣಿ ಇವನಿಗೆ ಸಿಕ್ಕಿರುತ್ತದೆ. ಈ ಶಮಂತಕ ಮಣಿಯನ್ನು ಸತ್ರಾಜಿತ ತನ್ನ ಕೊರಳಿನಲ್ಲಿಯೇ ಧರಿಸಿದ್ದನು. ಶಮಂತಕ ಮಣಿಯ ವಿಶೇಷತೆ ಏನೆಂದರೆ ಇದು ಪ್ರತಿದಿನ ಹೆಚ್ಚು ಹೆಚ್ಚು ಚಿನ್ನವನ್ನು ನೀಡುತ್ತಿತ್ತು. ಅಲ್ಲದೆ ಇದಿದ್ದ ರಾಜ್ಯ ಸಮೃದ್ಧಿಯಿಂದ ಕೂಡಿರುತ್ತದೆ. ಒಮ್ಮೆ ರಾಜ ಸತ್ರಾಜಿತ ದ್ವಾರಕೆಗೆ ಬರುತ್ತಾನೆ. ಅಲ್ಲಿಯ ಜನಗಳು ಶಮಂತಕ ಮಣಿಯನ್ನು ಧರಿಸಿದ ರಾಜನನ್ನು ನೋಡಿ ಸ್ವತಃ ಸೂರ್ಯ ದೇವರೇ ದ್ವಾರಕೆಗೆ ಬರುತ್ತಿದ್ದಾರೆ ಎಂದು ಕೃಷ್ಣನಿಗೆ ಹೇಳುತ್ತಾರೆ. ಆಗ ಶ್ರೀಕೃಷ್ಣನು ಆತ ಸೂರ್ಯ ದೇವನಲ್ಲ, ಅವನು ರಾಜ ಸತ್ರಾಜಿತ ಎಂದು ಜನಗಳಿಗೆ ತಿಳಿಸುತ್ತಾನೆ. ಶಮಂತಕ ಮಣಿಯ ಕಾರಣ ರಾಜ ಸತ್ರಾಜಿತನು ಸೂರ್ಯನ ರೀತಿ ಕಾಣಿಸುತ್ತಿದ್ದನು ಎಂದು ಕೃಷ್ಣನ ಜನರಿಗೆ ವಿವರಿಸುತ್ತಾನೆ. ಸತ್ರಾಜಿತ ದ್ವಾರಕದ ಅರಮನೆಯಲ್ಲಿ ಶಮಂತಕ ಮಣಿಯನ್ನು ಒಂದು ಪೀಠದ ಮೇಲೆ ಇರಿಸಿ ಪೂಜೆಯನ್ನು ಮಾಡುತ್ತಿದ್ದನು. ಈ ಪೂಜೆಯಿಂದ ಹೆಚ್ಚು ಚಿನ್ನ ಮತ್ತು ಹೆಚ್ಚು ಶಕ್ತಿಯನ್ನು ರಾಜನು ಪಡೆದುಕೊಳ್ಳುತ್ತಿದ್ದನು. ಶ್ರೀಕೃಷ್ಣನು ರಾಜ ಸತ್ರಾಜಿತನಿಗೆ ಶಮಂತಕ ಮಣಿಯನ್ನು ಯದುರಾಜನಾದ ಉಗ್ರಸೇನನಿಗೆ ಕೊಡುವಂತೆ ಹೇಳಿಕೊಳ್ಳುತ್ತಾನೆ. ಆದರೆ ಇದಕ್ಕೆ ಸತ್ರಾಜಿತನು ದುರಾಸೆಯ ಕಾರಣದಿಂದ ನಿರಾಕರಿಸುತ್ತಾನೆ. ಕೆಲ ಕಾಲ ನಂತರ ಸತ್ರಾಜಿತನ ಸಹೋದರ ಪ್ರಸೇನ ಶಮಂತಕ ಮಣಿಯನ್ನು ಧರಿಸಿ ಕಾಡಿಗೆ ಬೇಟೆಯಾಡಲು ಹೋಗುತ್ತಾನೆ. ಕಾಡಿನ ದಾರಿ ಮಧ್ಯ ಪ್ರಸೇನ ರಾಜನು ಕ್ರೂರ ಸಿಂಹಕ್ಕೆ ಬಲಿಯಾಗುತ್ತಾನೆ. ಸಿಂಹ ಆ ಶಮಂತಕ ಮಣಿಯನ್ನು ಎತ್ತುಕೊಂಡು ಹೋಗುತ್ತದೆ. ಅದನ್ನು ನೋಡಿದ ಜಾಂಬವಂತನು ಅದನ್ನು ಕೊಂದು ಮಣಿಯನ್ನು ತನ್ನ ಗುಹೆಗೆ ತೆಗೆದುಕೊಂಡು ಹೋಗುತ್ತಾನೆ. ಜಾಂಬವಂತನು ಶಮಂತಕ ಮಣಿಯ ವಿಶೇಷತೆ ತಿಳಿಯದೆ ತನ್ನ ಮಗನಿಗೆ ಆಡಲು ಕೊಡುತ್ತಾನೆ. ಈ ಕಡೆ ರಾಜ್ಯದಲ್ಲಿ ರಾಜ ಸತ್ರಾಜಿತನಿಗೆ ತನ್ನ ಸಹೋದರ ಪ್ರಸೇನ ಬೇಟೆಯಾಡಲು ಹೋದವನು ಇಷ್ಟು ದಿನವಾದರೂ ಮರಳಿ ಬರದ ಕಾರಣ ಶ್ರೀಕೃಷ್ಣನ ಮೇಲೆ ಅನುಮಾನ ಬರುತ್ತದೆ. ಶಮಂತಕ ಮಣಿಯ ಆಸೆಯಿಂದ ಕೃಷ್ಣನೇ ನನ್ನ ಸಹೋದರನನ್ನು ಕೊಂದಿದ್ದಾನೆ ಎಂದು ತಿಳಿದುಕೊಳ್ಳುತ್ತಾನೆ. ಈ ವಿಷಯ ರಾಜ್ಯದ ಜನರಿಗೆಲ್ಲ ತಿಳಿಯುತ್ತದೆ. ಇದನ್ನು ತಿಳಿದ ಶ್ರೀಕೃಷ್ಣನು ತನ್ನ ಮೇಲೆ ಬಂದಂತಹ ಸುಳ್ಳು ಆರೋಪವನ್ನು ತೆಗೆದುಹಾಕಲು ರಾಜ ಪ್ರಸೇನನನ್ನು ಹುಡುಕಲು ಕಾಡಿಗೆ ಹೋಗುತ್ತಾನೆ. ಆದರೆ ಕಾಡಿನಲ್ಲಿ
ಸಮಯದಲ್ಲಿ ರಸೇನನು ಕಾಡು ಪ್ರಾಣಿಯಿಂದ ಸಾವಿಗೀಡಾಗಿರುತ್ತಾನೆ. ಇದನ್ನು ನೋಡಿದ ಕೃಷ್ಣನು ರಸೇನನನ್ನು ಯಾವ ಪ್ರಾಣಿ ಕೊಂದಿರುವುದು ಎಂದು ಯೋಚಿಸುತ್ತಾ ಮುಂದೆ ಸಾಗುತ್ತಾನೆ. ಹೀಗೆ ಸಾಗುತ್ತಾ ಇದ್ದಾಗ ಸಿಂಹವೊಂದು ಸತ್ತು ಬಿದ್ದಿದ್ದನ್ನು ಕೃಷ್ಣನು ಗಮನಿಸುತ್ತಾನೆ. ಆಗ ಶ್ರೀಕೃಷ್ಣನಿಗೆ ರಾಜ ಪ್ರಸೇನನನ್ನು ಈ ಸಿಂಹವೇ ಕೊಂದಿದೆ ಎಂದು ತಿಳಿಯುತ್ತಾನೆ. ಆದರೆ ಅಲ್ಲಿ ಶಮಂತಕ ಮಣಿಯು ಸಿಗುವುದಿಲ್ಲ. ಕೃಷ್ಣನು ಈ ಸಿಂಹವನ್ನು ಕೊಂದು ಯಾರು ಆ ಶಮಂತಕ ಮಣಿಯನ್ನು ತೆಗೆದುಕೊಂಡು ಹೋಗಿರಬೇಕು ಎಂದು ಯೋಚಿಸುತ್ತಾ ಮುಂದೆ ಹೋಗುತ್ತಿರುವಾಗ ಒಂದು ಗುಹೆಯಿಂದ ಪ್ರಕಾಶಮಾನವಾದ ಬೆಳಕು ಬರುತ್ತಿದ್ದನ್ನು ನೋಡುತ್ತಾನೆ. ಆ ಗುಹೆಯೊಳಗೆ ಹೋದ ಕೃಷ್ಣನಿಗೆ ಶಮಂತಕ ಮಣಿಯು ಕಾಣಿಸುತ್ತದೆ. ಶಮಂತಕ ಮಣಿಯನ್ನು ತೆಗೆದುಕೊಳ್ಳಲು ಕೃಷ್ಣನು ಮುಂದಾದಾಗ ಜಾಂಬವಂತನು ಅದನ್ನು ತಡೆಯುತ್ತಾನೆ. ಜಾಂಬವಂತನಿಗೆ ಕೃಷ್ಣನು ತನ್ನ ಪ್ರಭು ಶ್ರೀರಾಮ ಎಂದು ತಿಳಿಯದೆ ಸಾಮಾನ್ಯ ಮನುಷ್ಯ ಎಂದು ತಿಳಿದು ಅವನೊಂದಿಗೆ ಸತತ 28 ದಿನಗಳ ಕಾಲ ಹೋರಾಡುತ್ತಾನೆ. ಕೊನೆಗೆ ಕೃಷ್ಣನು ತನ್ನ ರಾಮಾವತಾರದಲ್ಲಿ ಜಾಂಬವಂತನಿಗೆ ದರ್ಶನ ನೀಡುತ್ತಾನೆ. ಜಾಂಬವಂತನು ತನ್ನಿಂದಾದ ತಪ್ಪಿಗೆ ಕ್ಷಮೆಯಾಚಿಸಿ ಶಮಂತಕ ಮಣಿಯನ್ನು ಕೊಡಬೇಕು ಎಂದರೆ ನೀನು ನನ್ನ ಮಗಳಾದ ಜಾಂಬವಂತಿಯ ಜೊತೆಗೆ ಮದುವೆ ಮಾಡಿಕೊಳ್ಳುವಂತೆ ಪ್ರಸ್ತಾಪಿಸುತ್ತಾನೆ. ಕೃಷ್ಣನು ಇದಕ್ಕೆ ಒಪ್ಪಿ ಜಾಂಬವಂತಿಯನ್ನು ಮದುವೆಯಾಗಿ ಶಮಂತಕ ಮಣಿಯನ್ನು ತೆಗೆದುಕೊಂಡು ರಾಜ್ಯಕ್ಕೆ ಹಿಂತಿರುಗುತ್ತಾನೆ. ನಂತರ ಜಾಂಬವಂತಿ ಮತ್ತು ಶಮಂತಕ ಮಣಿಯೊಂದಿಗೆ ರಾಜ್ಯಕ್ಕೆ ಬಂದು ನಡೆದ ಕಥೆಯನ್ನೆಲ್ಲ ರಾಜ ಸತ್ರಾಜಿತನಿಗೆ ಹೇಳಿ ಶಮಂತಕ ಮಣಿಯನ್ನು ಹಿಂತಿರುಗಿಸಿ ಕೊಡುತ್ತಾನೆ. ಇದರಿಂದ ಕೃಷ್ಣನು ತನ್ನ ಮೇಲೆ ಬಂದಂತಹ ಸುಳ್ಳು ಆರೋಪದಿಂದ ಮುಕ್ತನಾಗುತ್ತಾನೆ. ರಾಜ ಸತ್ರಾಜಿತನು ತಾನು ಮಾಡಿದ ತಪ್ಪಿನ ಅರಿವಾಗಿ ಪ್ರಾಯಶ್ಚಿತ್ತಕ್ಕಾಗಿ ಕೃಷ್ಣನಿಗೆ ತನ್ನ ಮಗಳಾದ ಸತ್ಯಭಾಮಳನ್ನು ವಿವಾಹ ಮಾಡಿಕೊಡುತ್ತಾನೆ. ಜೊತೆಗೆ ಶಮಂತಕ ಮಣಿಯನ್ನು ಕೃಷ್ಣನಿಗೆ ನೀಡುತ್ತಾನೆ. ಗೆಳೆಯರೇ, ನಾವು ಶ್ರೀಕೃಷ್ಣನ ಶಮಂತಕ ಮಣಿಯ ಕಥೆಯನ್ನು ಕೇಳುವ ಮೂಲಕ ಗಣೇಶ ಚೌತಿಯ ದಿನ ಚಂದ್ರನನ್ನು ನೋಡಿದ ಶಾಪದಿಂದ ಮುಕ್ತರಾಗಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.